ಅವರು ತಾಯಿ ಇದ್ದಾರೆ, ಆ ಮಗುವಿನ ತಾಯಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಆ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಾ? ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ತು? ಮತ್ತು CCTV ಫುಟೇಜ್ ಪರಿಶೀಲನೆ ಮಾಡಿದಾಗಲೂ ಕೂಡ ನೀವು ಬೇರೆ ಬೇರೆ ಮಕ್ಕಳಿಗೂ ಕೂಡ ಹೊಡೆಯೋದು ಅನಿಸ್ತು. ಆತನ ವರ್ತನೆ ಹೇಗಿತ್ತು ಮೇಡಮ್? ಅವರು ಸರ್, ಅದು ಯಾವ ತಾಯಿ ನೋಡಿದ್ರು ಸಿಟ್ಟೆ ಬರೋದು ಸರ್. ಹಂಗೆ ಹೊಡೆದಿದ್ದಾನೆ, ರಕ್ತ ಬರೋ ಒಂಥರ ಹೊಡೆದಿದ್ದಾನೆ. ಆಮೇಲೆ ನಮಗೂ ಗೊತ್ತಾಗಿದೆ ಬೇರೆ ಮಕ್ಕಳಿಗೂ ಹಂಗೆ ಹೊಡಿತಾನಂತ. ಅದು ಕೊಟ್ಟಿದ್ದೀವಿ ಸರ್, ಪೊಲೀಸ್ ಸ್ಟೇಷನ್ಗೆ FIR ಲಾಡ್ಜ್ ಮಾಡಿದ್ದೀವಿ. ಇವಾಗ ನೋಡೋಣ, ಇನ್ವೆಸ್ಟಿಗೇಷನ್. ಈಗ 2-3 ಸಾರಿನೂ ಆ ಥರ ಆಗಿದೆ ಅಂತೇಳಿ ಗೊತ್ತಾಯಿತು. ಆ ಬೇರೆ ಬೇರೆ ಪೋಷಕರು ಈ ಮುಂಚೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಮತ್ತು ಆತನ ವರ್ತನೆ ನಾರ್ಮಲ್ ಆಗಿ ಹೇಗಿರ್ತಿತ್ತು ಅಂತ ಮೇಡಮ್? ರಕ್ತ ಬರೋಂಗೆ ಥರ ಹೊಡಿಲಿಲ್ಲ ಮೊದಲು ಯಾರಿಗೂ. ಅದಕ್ಕೆ ಯಾರೂ ಏನೂ ಕ್ವೆಶನ್ ಮಾಡಿಲ್ಲ ಮೋಸ್ಟ್ಲಿ. ಅವತ್ತು ಇದೆಲ್ಲ ಆದಮೇಲೆ ಜನ ಎಲ್ಲ ಸೇರಿದ್ರಲ್ಲ, ಆವಾಗ ಎಲ್ಲರೂ ಆಚೆ ಬಂದು ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ. ಆವಾಗ ಗೊತ್ತಾಗಿದೆ ನಮಗೂ. 3-4 CCTV ಫುಟೇಜು ಸಿಕ್ಕಿದೆ. ಅವ್ನು ಇಂಟೆನ್ಷನಲಿ ಬಂದು ಹೊಡೆದಿರೋದು. ಮೇಡಮ್, ಯಾಕೆ ಆ ರೀತಿ ಮಾಡ್ತಾನೆ ಅಂತ? ಅಂದರೆ ಏನು ಏನು ಜಗಳ ಇತ್ತಾ ಅಥವಾ ಏನಾದರೂ ಇತ್ತು? ಜಗಳ ಎಲ್ಲ ಏನೂ ಇಲ್ಲ ಸರ್. ನಮಗೆ ಗೊತ್ತಿಲ್ಲ ಅವ್ನು ಏನು ಇಂಟೆನ್ಷನಿಂದ ಬಂದು ಹೊಡೆದಿದ್ದಾನೆ, ಯಾಕೆ ಹೊಡೆದಿದ್ದಾನೆ ಅಂತ. ಸರಿ ಮೇಡಮ್, ಈಗ ಅದಾದಮೇಲೆ ಮಕ್ಕಳುಗಳನ್ನ ಮತ್ತೆ ಈಗ ಯಾವ ರೀತಿ ಇದೆ, ಇಲ್ಲಿ ವಾತಾವರಣ ಯಾವ ರೀತಿ ಇದೆ? ಯಾಕಂದರೆ ಡೈಲಿ ಮಕ್ಕಳು ಬೆಳಗ್ಗೆ ಮತ್ತು ಸಂಜೆ ಆಟ ಆಡ್ತಿರ್ತವೆ. ಮತ್ತು ಈ ಘಟನೆ ಆದಮೇಲೆ ಹೇಗಿದೆ? ಒಂದು ಯಾರು ಮಕ್ಕಳನ್ನ ರೋಡಿಗೆ ಬಿಡ್ತಾ ಇಲ್ಲ ಯಾರು. ಇದಿಷ್ಟು ಆ ಮಗುವಿನ ತಾಯಿಯ ಮಾತು. ಅಂದರೆ ಅವತ್ತಿನ ಘಟನೆ ಆದ ನಂತರ ಇಲ್ಲಿ ಯಾರು ಕೂಡ ಮಕ್ಕಳನ್ನು ಆಟ ಆಡೋದಕ್ಕೆ ಬಿಡದೇ ಇರುವಂಥ ಪರಿಸ್ಥಿತಿ ಇಲ್ಲಿ ಬಂದಿದೆ. ಹೀಗಾಗಿ ಆ ಒಂದು ಘಟನೆ ಆದಂಥ ನಂತರದಲ್ಲಿ ನಮಗೆ ಸಾಕಷ್ಟು ಭಯ ಆಗ್ತಿದೆ. ಆತ ರಕ್ತ ಬರುವ ಹಾಗೆ ಹೊಡೆದಿದ್ದಾನೆ ಅಂತಂದರೆ ನಿಜಕ್ಕೂ ಕೂಡ ನನಗೆ ಸಾಕಷ್ಟು ಕೋಪ ಬಂತು. ಹೀಗಾಗಿ ಆತನ ವಿರುದ್ಧ FIR ದಾಖಲು ಮಾಡಿದ್ದೇನೆ. ಮುಂದಿನ ಕ್ರಮವನ್ನು ಕೂಡ ಪೊಲೀಸರು ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತೇಳಿ ಆತನ ತಾಯಿ ಹೇಳ್ತಿರೋವಂಥದ್ದು. ಇದ್ರ ಬಗ್ಗೆ ಅವರು ತಾಯಿ ಇದ್ದಾರೆ, ಆ ಮಗುವಿನ ತಾಯಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಆ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಾ? ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ತು? ಮತ್ತು CCTV ಫುಟೇಜ್ ಪರಿಶೀಲನೆ ಮಾಡಿದಾಗಲೂ ಕೂಡ ನೀವು ಬೇರೆ ಬೇರೆ ಮಕ್ಕಳಿಗೂ ಕೂಡ ಹೊಡೆಯೋದು ಅನಿಸ್ತು. ಆತನ ವರ್ತನೆ ಹೇಗಿತ್ತು ಮೇಡಮ್? ಅವರು ಸರ್, ಅದು ಯಾವ ತಾಯಿ ನೋಡಿದ್ರು ಸಿಟ್ಟೆ ಬರೋದು ಸರ್. ಹಂಗೆ ಹೊಡೆದಿದ್ದಾನೆ, ರಕ್ತ ಬರೋ ಒಂಥರ ಹೊಡೆದಿದ್ದಾನೆ. ಆಮೇಲೆ ನಮಗೂ ಗೊತ್ತಾಗಿದೆ ಬೇರೆ ಮಕ್ಕಳಿಗೂ ಹಂಗೆ ಹೊಡಿತಾನಂತ. ಅದು ಕೊಟ್ಟಿದ್ದೀವಿ ಸರ್, ಪೊಲೀಸ್ ಸ್ಟೇಷನ್ಗೆ FIR ಲಾಡ್ಜ್ ಮಾಡಿದ್ದೀವಿ. ಇವಾಗ ನೋಡೋಣ, ಇನ್ವೆಸ್ಟಿಗೇಷನ್. ಈಗ 2-3 ಸಾರಿನೂ ಆ ಥರ ಆಗಿದೆ ಅಂತೇಳಿ ಗೊತ್ತಾಯಿತು. ಆ ಬೇರೆ ಬೇರೆ ಪೋಷಕರು ಈ ಮುಂಚೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಮತ್ತು ಆತನ ವರ್ತನೆ ನಾರ್ಮಲ್ ಆಗಿ ಹೇಗಿರ್ತಿತ್ತು ಅಂತ ಮೇಡಮ್? ರಕ್ತ ಬರೋಂಗೆ ಥರ ಹೊಡಿಲಿಲ್ಲ ಮೊದಲು ಯಾರಿಗೂ. ಅದಕ್ಕೆ ಯಾರೂ ಏನೂ ಕ್ವೆಶನ್ ಮಾಡಿಲ್ಲ ಮೋಸ್ಟ್ಲಿ. ಅವತ್ತು ಇದೆಲ್ಲ ಆದಮೇಲೆ ಜನ ಎಲ್ಲ ಸೇರಿದ್ರಲ್ಲ, ಆವಾಗ ಎಲ್ಲರೂ ಆಚೆ ಬಂದು ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ. ಆವಾಗ ಗೊತ್ತಾಗಿದೆ ನಮಗೂ. 3-4 CCTV ಫುಟೇಜು ಸಿಕ್ಕಿದೆ. ಅವ್ನು ಇಂಟೆನ್ಷನಲಿ ಬಂದು ಹೊಡೆದಿರೋದು. ಮೇಡಮ್, ಯಾಕೆ ಆ ರೀತಿ ಮಾಡ್ತಾನೆ ಅಂತ? ಅಂದರೆ ಏನು ಜಗಳ ಇತ್ತಾ ಅಥವಾ ಏನಾದರೂ ಇತ್ತು? ಜಗಳ ಎಲ್ಲ ಏನೂ ಇಲ್ಲ ಸರ್. ನಮಗೆ ಗೊತ್ತಿಲ್ಲ ಅವ್ನು ಏನು ಇಂಟೆನ್ಷನಿಂದ ಬಂದು ಹೊಡೆದಿದ್ದಾನೆ, ಯಾಕೆ ಹೊಡೆದಿದ್ದಾನೆ ಅಂತ. ಸರಿ ಮೇಡಮ್, ಈಗ ಅದಾದಮೇಲೆ ಮಕ್ಕಳುಗಳನ್ನ ಮತ್ತೆ ಈಗ ಯಾವ ರೀತಿ ಇದೆ, ಇಲ್ಲಿ ವಾತಾವರಣ ಯಾವ ರೀತಿ ಇದೆ? ಯಾಕಂದರೆ ಡೈಲಿ ಮಕ್ಕಳು ಬೆಳಗ್ಗೆ ಮತ್ತು ಸಂಜೆ ಆಟ ಆಡ್ತಿರ್ತವೆ. ಮತ್ತು ಈ ಘಟನೆ ಆದಮೇಲೆ ಹೇಗಿದೆ? ಒಂದು ಯಾರು ಮಕ್ಕಳನ್ನ ರೋಡಿಗೆ ಬಿಡ್ತಾ ಇಲ್ಲ ಯಾರು. ಇದಿಷ್ಟು ಆ ಮಗುವಿನ ತಾಯಿಯ ಮಾತು. ಅಂದರೆ ಅವತ್ತಿನ ಘಟನೆ ಆದ ನಂತರ ಇಲ್ಲಿ ಯಾರು ಕೂಡ ಮಕ್ಕಳನ್ನು ಆಟ ಆಡೋದಕ್ಕೆ ಬಿಡದೇ ಇರುವಂಥ ಪರಿಸ್ಥಿತಿ ಇಲ್ಲಿ ಬಂದಿದೆ. ಹೀಗಾಗಿ ಆ ಒಂದು ಘಟನೆ ಆದಂಥ ನಂತರದಲ್ಲಿ ನಮಗೆ ಸಾಕಷ್ಟು ಭಯ ಆಗ್ತಿದೆ. ಆತ ರಕ್ತ ಬರುವ ಹಾಗೆ ಹೊಡೆದಿದ್ದಾನೆ ಅಂತಂದರೆ ನಿಜಕ್ಕೂ ಕೂಡ ನನಗೆ ಸಾಕಷ್ಟು ಕೋಪ ಬಂತು. ಹೀಗಾಗಿ ಆತನ ವಿರುದ್ಧ FIR ದಾಖಲು ಮಾಡಿದ್ದೇನೆ. ಮುಂದಿನ ಕ್ರಮವನ್ನು ಕೂಡ ಪೊಲೀಸರು ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತೇಳಿ ಆತನ ತಾಯಿ ಹೇಳ್ತಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.